ಎಲ್ಲರಿಗೂ ನಮಸ್ಕಾರ. RICC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಲ್ಲಿ ಭಾರತ ಸರ್ಕಾರ ಆಲ್ ಓವರ್ ಇಂಡಿಯಾ ನಾನ್ ಟೆಕ್ನಿಕಲ್ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಒಟ್ಟು 8113 ಹುದ್ದೆಗಳಿದ್ದು ಯಾವುದೇ ಪದವಿ ವಿದ್ಯಾರ್ಹತೆ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು. ವಿವರವಾಗಿ ತಿಳಿಯುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಓಪನಿಂಗ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ 14/9/2024 ಪ್ರಾರಂಭ ದಿನವಾಗಿದ್ದು, ಕ್ಲೋಸಿಂಗ್ ಡೇಟು 13/10/2024 ಕೊನೆ ದಿನಾಂಕ ಆಗಿದೆ. ಇಲ್ಲಿ ಡೇಟ್ ಫಾರ್ ಫೀಸ್ ಪೇಮೆಂಟ್ ಆಫ್ಟರ್ ಕ್ಲೋಸಿಂಗ್ ಡೇಟ್ ಅಂದರೆ 14/10/2024 15/10/2024 2 ದಿನ ಟೈಮ್ ಕೊಟ್ಟಿದ್ದಾರೆ ಫೀಸ್ ಕಟ್ಟೋಕ್ಕೆ. ಆಮೇಲೆ ಮಾಡಿಫಿಕೇಷನ್ ಮಾಡೋದಕ್ಕೆ 16/10/2024 25/10/2024 ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ ಮಾಡ್ಕೋಬೋದು. ಇಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ 16/10/2024 25/10/2024 ಎಡಿಟ್ ಮಾಡ್ಕೋಬೋದಾಗಿದೆ. ನಾನ್ ಟೆಕ್ನಿಕಲ್ ಪೋಸ್ಟ್ಗಳು ಯಾವ್ಯಾವು ಅಂದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದಿಷ್ಟು ಪೋಸ್ಟ್ಗಳು ಕಾಲ್ ಮಾಡಿದ್ದಾರೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಈ ಪೋಸ್ಟ್ಗಳಿಗೆ ನೀವು ಎಸ್ ಅಂತ ಮಾಡಿದರೆ ಇದಕ್ಕೂ ಕೂಡ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಅಟ್ ಗ್ಲಾನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಂದರೆ ಗ್ರ್ಯಾಜುಯೇಟ್ ಪೋಸ್ಟ್ ವಿತ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಫ್ ಯೂನಿವರ್ಸಿಟಿ, ಡಿಗ್ರಿ ಆರ್ ಇಟ್ಸ್ ಈಕ್ವಲೆಂಟ್ ಆ್ಯಂಡ್ ಏಜ್ ಬಿಟ್ವೀನ್ 18 to 36 ಇಯರ್ಸ್ ಅಂದರೆ 18 ಇಂದ 36 ವರ್ಷದ ಒಳಗಿನ ಉದ್ಯೋಗಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ 3 years ರಿಲ್ಯಾಕ್ಸೇಷನ್ ಇರುತ್ತೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 35,400 ರೂಪಾಯಿ ಪೇ ಸ್ಕೇಲ್ ಇರುತ್ತೆ. 1736 ಪೋಸ್ಟ್ ಇರುತ್ತೆ. ಸ್ಟೇಷನ್ ಮಾಸ್ಟರ್ 35,400 18 ಇಂದ 33 ವರ್ಷದೊಳಗೆ ಇರಬೇಕು. 994 ಪೋಸ್ಟ್ ಇರ್ತವೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 29,200 ಪೇ ಲೆವೆಲ್ ಇರುತ್ತೆ. ಇಲ್ಲಿ 3,144 ಪೋಸ್ಟ್ಗಳಿದ್ದಾವೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇಲ್ಲಿ 29,200 ಪೇ ಸ್ಕೇಲ್ ಇರುತ್ತೆ. 1,507 ಪೋಸ್ಟ್ ಇರ್ತವೆ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 29,200 ಪೇ ಸ್ಕೇಲು, 732 ಪೋಸ್ಟ್ ಇದೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕೋರು ಪಾಸ್ ಆಗಿರಬೇಕು, ಜೊತೆಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಇದರಲ್ಲಿ ಡಿಗ್ರಿ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ಗೆ ಕಾಯೋರು ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ಅಪ್ಲಿಕೇಶನ್ ಹಾಕುವಾಗ ಕಂಪಲ್ಸರಿ ವೆಬ್ಸೈಟಿಗೆ ಹೋಗಿ ಇಮೇಲ್ ID ಕಂಪಲ್ಸರಿ ಇರಬೇಕು, ಮೊಬೈಲ್ ನಂಬರು ಇರಬೇಕಾಗತ್ತೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಒಂದು ಸರಿ ಚಾಯ್ಸ್ ಮಾಡಿದ ಮೇಲೆ ಎಕ್ಸಾಮ್ ಸೆಂಟರ್ನ ನಾವು ಮತ್ತೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಎಕ್ಸಾಮ್ನಲ್ಲಿ ಏನೇನು ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ದೇರ್ ಶಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಇನ್ಕರೆಕ್ಟ್ ಆನ್ಸರ್ಸ್ ಇನ್ CBT's ಡಿಡಕ್ಷನ್ ಆಫ್ 1/3 ಆಫ್ ದ ಮಾರ್ಕ್ಸ್ ಅಲಾಟೆಡ್ ಫಾರ್ ಈಚ್ ಕ್ವಶನ್ಸ್ ಶಲ್ ಬಿ ಮೇಡ್ ಫಾರ್ ಈಚ್ ರಾಂಗ್ ಆನ್ಸರ್. ಏಜ್ ಲಿಮಿಟ್ ಕೇಳಿದ್ದಾರೆ. ಇಲ್ಲಿ 18 ಇಂದ 36 ವರ್ಷದೊಳಗಿನವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಪರ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಅನ್ರಿಸರ್ವ್ಡ್ ಮತ್ತು EWS ಇವರು 2/1/1989 ಮೇಲೆ ಹುಟ್ಟಿರಬೇಕಾಗತ್ತೆ. OBC ನಾನ್ ಕ್ರೀಮಿ ಲೇಯರ್ 2/1/1986, SC/ST 2/1/1984 ಮೇಲೆ ಅವರು ಹುಟ್ಟಿರಬೇಕಾಗತ್ತೆ. ಹಾಗೆಯೇ ಲೋವರ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ನಾಟ್ ಲೇಟರ್ ದ್ಯಾನ್ ಫಾರ್ ಆಲ್ ಕಮ್ಯುನಿಟೀಸ್ ಕ್ಯಾಟಗರೀಸ್ 1/1/2007 ಒಳಗೇ ಅವರು ಹುಟ್ಟಿರಬೇಕಾಗತ್ತೆ. ಇದಕ್ಕೆ ಇಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ನಾನ್ ಕ್ರೀಮಿ ಲೇಯರ್ ಇವರಿಗೆ 3 ವರ್ಷ, SC/ST 5 ವರ್ಷ ಇರುತ್ತೆ.
Ex-servicemen candidates who have put in more than 6 months service after attestation 3 ಇಯರ್ಸು 6 ಇಯರ್ಸ್ ಈ ಥರ ಇರುತ್ತೆ. ಇಲ್ಲಿ PWBD ಅನ್ರಿಸರ್ವ್ಡ್ಗೆ 10 ಇಯರ್ಸು, PWBD OBC ಇವರಿಗೆ 13 ವರ್ಷ, PWBD SC/ST ಇವರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ಸಲ್ಲಿ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ರಿಕ್ವಿಸಿಟ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಡಿಗ್ರಿ ಕಂಪ್ಲೀಟ್ ಪಾಸಾಗಿರಬೇಕು. ಅವರಿಗೆ ಎಕ್ಸಾಮಿನೇಷನ್ ಫೀ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ಎಕ್ಸಾಮಿನೇಷನ್ ಫೀನ ಕ್ಯಾಂಡಿಡೇಟ್ ಅಪ್ಲೈ ಫಾರ್ ದ ಪೋಸ್ಟ್ ಇನ್ ದಿಸ್ CN ಹ್ಯಾವ್ ಟು ಪೇ ದ ಪ್ರಿಸ್ಕ್ರೈಬ್ಡ್ ಫೀ ಆ್ಯಸ್ ಪರ್ ದೇರ್ ಕ್ಯಾಟಗರಿ ಡೀಟೇಲ್ಸ್ ಬಿಲೋ. ಇಲ್ಲಿ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದ ಫೀ ಕನ್ಸಿಸ್ಟೆಂಟ್ ಕ್ಯಾಟಗರಿ ಮೆನ್ಷನ್ಡ್ ಬಿಲೋ ಅಟ್ ಸೀರಿಯಲ್ ನಂಬರ್ 2. Out of this fee of ₹500, an amount of ₹400 shall be refunded duly deducted bank charges. And appearing in first stage CBT. ಫಸ್ಟ್ ಸ್ಟೇಜ್ CBT ಎಕ್ಸಾಮ್ ನೀವು ಅಟೆಂಡ್ ಮಾಡಿದರೆ ₹500 ಏನು ಎಕ್ಸಾಮ್ ಕಟ್ತೀರಾ ಅದರಲ್ಲಿ ₹400 ರಿಫಂಡ್ ಆಗುತ್ತೆ. ಈ ಥರ ಫಾರ್ PWBD ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್-ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC/ST ಮೈನಾರಿಟಿ ಕಮ್ಯುನಿಟೀಸು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರೆಲ್ಲ ₹250 ಫೀಸ್ ಕಟ್ಟಬೇಕಾಗತ್ತೆ. ಇದು ಕೂಡ ರೀಫಂಡ್ ಆಗುತ್ತೆ. ನೀವು ಮೋಡ್ ಆಫ್ ಪೇಮೆಂಟು ಆನ್ಲೈನ್ ಫೀ ಪೇಮೆಂಟು ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಆರ್ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಆರ್ UPI ವಿಲ್ ಬಿ ಕನ್ಸಿಡರ್. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವ ಥರ ನಡೆಯುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓನ್ಲಿ ಸಿಂಗಲ್ ಆನ್ಲೈನ್ ಅಪ್ಲಿಕೇಶನ್ common to all the notified posts in operated RRB has to be submitted by the candidate through the link provided on the official website of RRB. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ RRB ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಫೇಕ್ ಆಗಿರೋ ವೆಬ್ಸೈಟ್ಗಳು ಇರ್ತವೆ, ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶಲ್ ಇನ್ವಾಲ್ವ್ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಈ ಥರ ಇರ್ತದೆ. ಟೈಪಿಂಗ್ ಸ್ಕಿಲ್ ಟೆಸ್ಟು, ಕಂಪ್ಯೂಟರ್ ಬೇಸ್ಡ್ ಆಪ್ರೇಟಿವ್ ಟೆಸ್ಟು ಆ್ಯಸ್ ಅಪ್ಲಿಕೇಬಲ್. ಅಂದರೆ ನೀವು ಎಸ್ ಅಂತ ಕೊಟ್ಟಿದ್ರೆ ಟೈಪಿಂಗ್ ಇದಕ್ಕೆ ಆ ಜಾಬಿಗೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ ಎಕ್ಸಾಮಿನೇಷನ್ ಸೆಲೆಕ್ಷನ್ನು ಈಸ್ ಮೇಡ್ ಸ್ಟ್ರಿಕ್ಟ್ಲಿ ಆ್ಯಸ್ ಪರ್ ಮೆರಿಟು ಆನ್ ದ ಬೇಸಿಸ್ ಆಫ್ ಎಬವ್ ಮೆನ್ಷನ್ಡ್ ರಿಕ್ರೂಟ್ಮೆಂಟ್ ಸ್ಟೇಜ್. ಇದು ಎಕ್ಸಾಮಿನೇಷನು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಮೆಡಿಕಲ್ ಎಕ್ಸಾಮಿನೇಷನ್ನು ಆಗುತ್ತೆ. ಸೆಲೆಕ್ಷನ್ ಈಸ್ ಮೇಡ್ ಸ್ಟ್ರಿಕ್ಟ್ಲಿ ಆ್ಯಸ್ ಪರ್ ಮೆರಿಟ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಕ್ಸಾಮ್ ಯಾವ್ಯಾವುದನ್ನು ಏನು ಕೇಳ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಈಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಾಮನ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್ಸ್ ಆಫ್ ದಿಸ್. ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಇನ್ ಮಿನಿಟ್ಸ್ 90 ನಿಮಿಷದ ಎಕ್ಸಾಮ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಒಟ್ಟು ಟೋಟಲ್ ನಂಬರ್ ಆಫ್ ಕ್ವಶನ್ಸು 100. ಇದರಲ್ಲಿ ಈಚ್ ಕ್ವಶನ್ 1 ಮಾರ್ಕ್ ಇರುತ್ತೆ. ಜನರಲ್ ಅವೇರ್ನೆಸ್ಸು 40 ಮಾರ್ಕ್ಸು, ಮ್ಯಾಥಮೆಟಿಕ್ಸು 30, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು 30 ಇರುತ್ತೆ. ಆಯಿತಾ. ದ ಎಕ್ಸಾಮಿನೇಷನ್ ಡ್ಯೂರೇಷನ್ ವಿಲ್ ಬಿ 120 ಮಿನಿಟ್ಸ್ ಫಾರ್ ಎಲಿಜಿಬಲ್ PWBD ಕ್ಯಾಂಡಿಡೇಟ್ ಅಕಂಪನಿಡ್ ವಿತ್ ಸ್ಟ್ರೈಟ್. ಇಲ್ಲಿ PWBD ವಿದ್ಯಾರ್ಥಿಗಳಿಗೆ ಮಾತ್ರ 20 ನಿಮಿಷ ಜಾಸ್ತಿ ಕೊಡ್ತಾರೆ ಅವರು. ಇಲ್ಲಿ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ಯಾವ್ಯಾವ ಥರ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮ್ಯಾಥಮೆಟಿಕ್ಸ್, ನಂಬರ್ ಸಿಸ್ಟಮ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸು, LCM, HCF, ರೇಷಿಯೋ ಆ್ಯಂಡ್ ಪ್ರಾಪರ್ಟೀಸು, ಪರ್ಸೆಂಟೇಜು, ಮೆನ್ಸುರೇಷನು, ಟೈಮ್ ಆ್ಯಂಡ್ ವರ್ಕು ಈ ಥರ ಇರ್ತದೆ. ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ಅನಾಲಜಿಸ್, ಕಂಪ್ಲೀಷನ್ ಆಫ್ ನಂಬರ್ ಆ್ಯಂಡ್ ಆಲ್ಫಾಬೆಟಿಕ್ಸು, ಸೀರೀಸು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು ಈ ಥರ. ಜನರಲ್ ಅವೇರ್ನೆಸ್ಸು ಅಂದರೆ ಈ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸು, ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ, ಇಂಡಿಯನ್ ಕಲ್ಚರು ಈ ಥರ ಇರುತ್ತೆ. ಹಾಗೆಯೇ ಸೆಕೆಂಡ್ ಸ್ಟೇಜ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ದ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ shall be based on the normalized marks obtained by them in
ಫಸ್ಟ್ ಸ್ಟೇಜ್ನಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಆದರೆ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಇನ್ 90 ಮಿನಿಟ್ಸ್, ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು, ಟೋಟಲ್ ನಂಬರ್ ಆಫ್ ಕ್ವಶನ್ಸು 120 ಇರುತ್ತೆ. ಇಲ್ಲೂ ಕೂಡ ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು ಆ್ಯಂಡ್ ರೀಸನಿಂಗು, ಜನರಲ್ ಅವೇರ್ನೆಸ್ಸು ಈ ಥರ ಕ್ವಶನ್ ಕೇಳ್ತಾರೆ. ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟ್ ಆಫ್ಟರ್ ಕ್ವಾಲಿಫೈ ದ ಸೆಕೆಂಡ್ ಸ್ಟೇಜ್ CBT ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಪ್ಟೆಡ್ ಫಾರ್ ಸ್ಟೇಷನ್ ಮಾಸ್ಟರ್. ಟೈಪಿಂಗ್ ಸ್ಕಿಲ್ ಟೆಸ್ಟ್ ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ದಾರೆ. ಟೈಪಿಂಗ್ ಸ್ಕಿಲ್ ಟೆಸ್ಟನ್ನು ಮೆರಿಟಿಗೆ ತೊಗೊಳೋದಿಲ್ಲ. ಇಲ್ಲಿ ಏನಂದರೆ ಟೈಪು ಮಾಡಬೇಕಾಗತ್ತೆ. ಟೈಪು 30 ವರ್ಡ್ಸ್ ಪರ್ ಮಿನಿಟು ಇಂಗ್ಲೀಷ್ನಲ್ಲಿ ಮಾಡಬೇಕು, 25 ವರ್ಡ್ಸ್ ಪರ್ ಮಿನಿಟು ಹಿಂದಿಯಲ್ಲಿ ಮಾಡಬೇಕಾಗತ್ತೆ. ಇದನ್ನು ನಾವು ಕಂಪ್ಯೂಟ್ರಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ ಇಲ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದ ಸಮ್ಮರಿ ಆಫ್ ದ ವೇರಿಯಸ್ ಸ್ಟೇಜಸ್ ಆಫ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಡೀಟೇಲ್ಡ್ ಆ್ಯಸ್ ಅಬೌವ್ ಫಾರ್ ದ ನೋಟಿಫೈಡ್ ಪೋಸ್ಟ್ ಆರ್ ಟ್ಯಾಬ್ಲೇಷನ್ ಬಿಲೋ. ಇಲ್ಲಿ ಯಾವ್ಯಾವ ಥರ ಎಕ್ಸಾಮು ಯಾವುದಕ್ಕೆ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಫಸ್ಟ್ ಸ್ಟೇಜ್ CBT ಇರುತ್ತೆ, ಸೆಕೆಂಡ್ ಸ್ಟೇಜ್ CBT ಕಂಪ್ಯೂಟ್ರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದು ಕೂಡ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜು ಇರುತ್ತೆ. ಜೊತೆಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದಕ್ಕೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ CBT ಇರುತ್ತೆ, ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇಲ್ಲಿ ಫಸ್ಟ್ ಸ್ಟೇಜ್ CBT ಸೆಕೆಂಡ್ ಸ್ಟೇಜ್ CBT ಮಾತ್ರ ಇರುತ್ತೆ. ಸ್ಟೇಷನ್ ಮಾಸ್ಟರ್ ಇದಕ್ಕೆ ಮಾಮೂಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ CBT ಇರುತ್ತೆ, ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕ್ಯಾಂಡಿಡೇಟ್ ಕಂಪಲ್ಸರಿ ಫೋಟೋ ಕೊಡಬೇಕು, ಸಿಗ್ನೇಚರ್ ಹಾಕಬೇಕು. SC ST OBC ಕ್ಯಾಂಡಿಡೇಟ್ ಆದರೆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಫೋಟೋಗ್ರಾಫ್, ಕ್ಯಾಂಡಿಡೇಟ್ ಸಿಗ್ನೇಚರ್, SC ST ಸರ್ಟಿಫಿಕೇಟು ಎಲ್ಲವೂ 20 KB 50 KB ಫೋಟೋ, 10 KB 40 KB ಸಿಗ್ನೇಚರ್, 50 KB to 100 KB ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಇಲ್ಲಿ ಮೂರನ್ನು ಅಪ್ಲೋಡ್ ಮಾಡೋಕ್ಕಾಗತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಚಾಯ್ಸ್ ಆಫ್ ಎಕ್ಸಾಮ್ ಲ್ಯಾಂಗ್ವೇಜ್. ಇಲ್ಲಿ ಇಂಗ್ಲೀಷ್, ಹಿಂದಿ ಎಕ್ಸಾಮ್ ಲ್ಯಾಂಗ್ವೇಜ್ ಜೊತೆಗೆ ಮಾಡ್ಬೋದು. ಕನ್ನಡದಲ್ಲೂ ನಾವು ಕೂಡ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಫೋಟೋಗ್ರಾಫು ಇಟ್ ಶುಡ್ ಬಿ ಕಲರ್ ಪಾಸ್ಪೋರ್ಟ್ ಫೋಟೋಗ್ರಾಫ್ ವಿತ್ ವೈಟ್ ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಫೋಟೋ ಇರಬೇಕು. ಇಟ್ ಶುಡ್ ಬಿ 35 mm to 45 mm ಇರಬೇಕಾಗತ್ತೆ. ಇಟ್ ಶುಡ್ ಬಿ JPG ಫಾರ್ಮೆಟ್ನಲ್ಲಿ ಇರಬೇಕು. ಲೇಟೆಸ್ಟ್ ಫೋಟೋಗ್ರಾಫ್ ಇನ್ ಎ ಪ್ರೊಫೆಷನಲ್ ಸ್ಟುಡಿಯೋ. ಫೋಟೋಗ್ರಾಫ್ಸ್ ಟೇಕನ್ ಯೂಸಿಂಗ್ ಮೊಬೈಲ್ ಆ್ಯಂಡ್ ಸೆಲ್ಫ್ ಕಂಪೋಸ್ಡ್ ಪೋರ್ಟ್ರೇಟ್ಸ್ ಮೇಕ್ ರಿಸಲ್ಟ್ ಇನ್ ರಿಜೆಕ್ಷನ್ ಆಫ್ ಅಪ್ಲಿಕೇಶನ್. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇರೋ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೋಬೇಕಾಗತ್ತೆ, JPG ಫಾರ್ಮೆಟ್ನಲ್ಲಿ ಇರಬೇಕು. ಮತ್ತು ಪ್ರೊಫೆಷನಲ್ ಫೋಟೋಗ್ರಾಫ್ ಸ್ಟುಡಿಯೋ ಇರ್ತದಲ್ಲ, ಅಲ್ಲಿ ಹೋಗಿ ಫೋಟೋ ತೆಗೆಸಿ ನೀವು ಅಪ್ಲೋಡ್ ಮಾಡಿ. ನೀವೇ ಸೆಲ್ಫ್ ಕಂಪೋಸ್ಡ್ ಪೋರ್ಟ್ರೇಟ್ ಇಲ್ಲಿರೋ ನೀವೇ ಮಾಡಿರೋವಂಥ ಫೋಟೋಕ್ಕೆ ರಿಜೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟು ಆರ್ ಅಡ್ವೈಸ್ ಟು ಕೀಪ್ ಅಟ್ಲೀಸ್ಟ್ 12 copies of the same photograph for further use as and when required during the recruitment process. 12 ಫೋಟೋಗಳನ್ನ ನೀವು ಕಂಪಲ್ಸರಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. SC ST ಕ್ಯಾಂಡಿಡೇಟು ಬಿಲಾಂಗಿಂಗ್ ಟು SC ST ಕಮ್ಯುನಿಟಿ ಆಪ್ಟೆಡ್ ಟು ಅವಾಯ್ಡ್ ಫ್ರೀ ರೈಲ್ ಚಾರ್ಜಸ್ ಇರುತ್ತೆ. ಯಾವ ಟು ಅಪ್ಲೋಡ್ ಸ್ಕ್ಯಾನ್ ಕಾಪಿ ಆಫ್ ದ SC ST ಸರ್ಟಿಫಿಕೇಟ್ JPG ಫಾರ್ಮೆಟ್ ಟು ಆಲ್ಸೋ ಫಾರ್ ಅವೈಲಿಂಗ್ ದ ಫೆಸಿಲಿಟಿ ಆಫ್ ಫ್ರೀ ಟ್ರಾವೆಲ್ ಅಥಾರಿಟೀಸ್.
if the file size and format for photograph, signature and SCST committee said we are not as prescribed, an error message will be displayed. ಇಲ್ಲಿ SCST ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ ಅವರಿಗೆ ಫ್ರೀ ರೈಲ್ ಚಾರ್ಜ್ ಟ್ರಾವೆಲಿಂದು ಅವಕಾಶ ಇರುತ್ತೆ. ಅದಕ್ಕೆ ನೀವು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಕೊನೆಗೆ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದ ಮೇಲೆ ಸಬ್ಮಿಷನ್ ಮಾಡುವಾಗ ಡಿಕ್ಲರೇಷನನ್ನು ಮಾಡಬೇಕಾಗುತ್ತೆ. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಇನ್ ದ ಎಂಡ್ ಕ್ಯಾಂಡಿಡೇಟ್ ಹ್ಯಾವ್ ಟು ಕನ್ಫರ್ಮ್ ದ ಡಿಕ್ಲರೇಷನ್. I hereby declare that I have gone through the eligibility criteria for the post applied for and meet all the requirement therein. That all the details ಈ ಥರ ಇರುತ್ತೆ. ಇಷ್ಟಕ್ಕೆ ಅಲ್ಲೊಂದು ಬಾಕ್ಸ್ ಇರುತ್ತೆ, ಅದು ರೈಟ್ ಮಾರ್ಕ್ ಕೊಡಿ. Submit. After confirming the above declaration and submission of the application, the candidate may save the file as PDF and or take print of the application and preserve it for reference and record. ಇಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ PDF ನೀವು ಅಪ್ಲಿಕೇಶನ್ನ ಪ್ರಿಂಟೌಟ್ ತಗೊಂಡು ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಭಾರತ ಸರ್ಕಾರ ಆಲ್ ಓವರ್ ಇಂಡಿಯಾ ಇಲ್ಲಿ ನಾನ್ ಟೆಕ್ನಿಕಲ್ ಪೋಸ್ಟು ಕಾಲ್ ಮಾಡಿದ್ದು 8113 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದು. ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕಾಲ್ ಮಾಡಿದೆ ಅಂತ ನೋಡೋಣ. ಈಗ ಇಲ್ಲಿ RRB ಬೆಂಗಳೂರು ಅಂತ ಪ್ರತಿಯೊಂದು ಸ್ಟೇಟಿಗೆ ಒಂದೊಂದು ಇದನ್ನು ಬಿಟ್ಟಿದ್ದಾರೆ. ಟೋಟಲಿ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ಲು 496 ಪೋಸ್ಟ್ಗಳಿದ್ದಾವೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು 51 ಪೋಸ್ಟ್, ಸ್ಟೇಷನ್ ಮಾಸ್ಟರು 116 ಪೋಸ್ಟು, ಗೂಡ್ಸ್ ಟ್ರೈನ್ ಮ್ಯಾನೇಜರು 237 ಪೋಸ್ಟು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು 88 ಪೋಸ್ಟು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು 2 ಪೋಸ್ಟು. ಆಮೇಲೆ ಈ ಒಟ್ಟು 4 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಇಷ್ಟು ಬೆಂಗಳೂರಿಗೆ ಸಂಬಂಧ RRB ಬೆಂಗಳೂರು ಕರ್ನಾಟಕ ವಲಯಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸು. ಇದುವರೆಗೂ ರೈಲ್ವೆ ರಿಕ್ರೂಟ್ಮೆಂಟ್ ಭಾರತ ಸರ್ಕಾರ ಆಲ್ ಓವರ್ ಇಂಡಿಯಾ ನಾನ್ ಟೆಕ್ನಿಕಲ್ ಪೋಸ್ಟ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.